ನಮಸ್ಕಾರ, ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ಡೆಂಗ್ಯೂ ಬಗ್ಗೆ ಹೆಚ್ಚು ಜಾಗರೂಕರಾಗಿರಬೇಕು. ಡೆಂಗ್ಯೂ ನಿಯಂತ್ರಣಕ್ಕೆ ಅಗತ್ಯ ಮುಂಜಾಗ್ರತಾ ಕ್ರಮ. ತಹಸೀಲ್ದಾರ್ ಮಂಜುಳಾ ನಾಯಕ್. ಪ್ರಜಾರಾಜ್ಯ ಕನ್ನಡ ವಾಹಿನಿ ಪ್ರಧಾನ ಸಂಪಾದಕ ರಾಮಗೌಡ ಪಾಟೀಲ್ ಜೊತೆ ಮಾತನಾಡಿದ ಅವರು, ಡೆಂಗ್ಯೂ ಸೊಳ್ಳೆ ಉತ್ಪತ್ತಿಗೆ ಕಾರಣವಾಗುವ ಲಾರ್ವ್ ಬೆಳವಣಿಗೆಯನ್ನು ತಡೆಯಲು ಸಾರ್ವಜನಿಕರು ಮನೆಯ ಸುತ್ತಮುತ್ತಲಿನ ಪರಿಸರದಲ್ಲಿ ನೀರು ನಿಲ್ಲದಂತೆ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವಂತೆ ತಿಳಿಸಿದರು. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಹುಕ್ಕೇರಿ ತಾಲೂಕಿನಾದ್ಯಂತ ಈ ಡೆಂಗ್ಯೂ ಸಸ್ಪೆಕ್ಟೆಡ್ ಕೇಸ್ಗಳು ಹೆಚ್ಚಾಗ್ತಾ ಇದಾವೆ ಅಂತ ಕೇಳಿ ಬರ್ತಾ ಇದೆ. ತಾವು ಏನು ಹೇಳ್ತೀರಿ ಮೇಡಮ್? ಆ್ಯಕ್ಚುಲಿ ಹುಕ್ಕೇರಿ ತಾಲೂಕಿನಲ್ಲಿ ನಮ್ಮ ಒಂದು ಇದಕ್ಕೆ ಸಂಬಂಧಪಟ್ಟಂಗೆ 15 PSCs ಇದಾವೆ. ಅದರಲ್ಲಿ ಏನೈತಲ್ಲ, ಈಗ ಅಟ್ ಪ್ರೆಸೆಂಟ್ ANMs 36 ವರ್ಕಿಂಗ್ ಇದ್ದಾರೆ ಔಟ್ ಆಫ್ 56. ಆದಾಗ್ಯೂ ಕೂಡ ಏನಂತಲ್ಲ, ನಮ್ಮಲ್ಲಿ ಮೇನ್ ಇದರಲ್ಲಿ ಏನೈತಲ್ಲ ಹುಕ್ಕೇರಿ ಮತ್ತು ಸಂಕೇಶ್ವರ, ಅಮ್ಮಣಿಗೆ ಈ ಪಾಯಿಂಟಲ್ಲಿ ನಾವು ಈಗಾಗಲೇ ಏನೈತಲ್ಲ ಟೆಸ್ಟನ್ನು ಒಂದು ಇದು ಮಾಡ್ಕೊಳ್ಳಿಕ್ಕೆ ಕನ್ಸರ್ನ್ ANMsನ್ನೆಲ್ಲ ಅಪಾಯಿಂಟ್ಮೆಂಟ್ ಮಾಡಿಸಿ THO ಅವರು ಕೂಡ ಅವ್ರನ್ನ ಪರ್ಸನಲಿ ಮಾನಿಟರ್ ಮಾಡ್ತಾ ಇದ್ದಾರೆ. ಈ ಒಂದು ನಾವೇನಿದೆಲ್ಲ ತಾಲೂಕಾ ಮಟ್ಟದ ಅಧಿಕಾರಿಗಳಾದ ಈಗ ಚೀಫ್ ಆಫೀಸರ್ಸ್ ಆಯಿತು ಹುಕ್ಕೇರಿ, ಸಂಕೇಶ್ವರ್, ಆ್ಯಂಡ್ ಅದು ನಮ್ಮ PDOಸ್ಗೆ ಪಂಚಾಯತ್ ಅವ್ರನ್ನ ತೊಗೊಂಡು THO ಅವ್ರನ್ನ ತೊಗೊಂಡು ಒಂದು ಮೀಟಿಂಗ್ ಕೂಡ ಮಾಡಿದ್ದೀವಿ. ಸೊ ಇದು ಏನಿದೆಲ್ಲ ಜಾಸ್ತಿ ಒಂದು ಶುದ್ಧ ನೀರಿನಲ್ಲಿ ಅದು ಆಯಿತು, ಕೊಳಚೆ ನೀರಿನಲ್ಲಿ ನಿಂತ್ಕೊಂಡು ಅದೇನಿದೆಲ್ಲ ಅದನ್ನು ಲಾರ್ವಾಸನ್ನು ಇದನ್ನು ಪ್ರೊಡಕ್ಟ್ ಮಾಡಿ ವಿತಿನ್ 15 ಡೇಸಲ್ಲಿ ಅದು ನಿಂತಾಗ್ತಾ ಇರೋದ್ರಿಂದ, ಸೊ ಅದನ್ನು ನಾವೇನಿದೆಲ್ಲ ಬೇಸಿಕ್ ಅವರು ಏನೇನು ಪ್ರಿಕಾಷನರಿ ಮೆಜರ್ಮೆಂಟ್ ತೊಗೊಳ್ಬೇಕು ಮತ್ತು ಕ್ಲೀನ್ನೆಸ್ ತೊಗೊಳ್ಬೇಕು, ನೀರು ಎಲ್ಲಿ ನಿಲ್ಲಾರ್ದಂಗೆ ನೋಡ್ಕೊಳ್ಬೇಕು, ಚರಂಡಿ ಗಟ್ಟರ್ಗಳನ್ನೆಲ್ಲ ಯಾವ ಥರ ಕ್ಲೀನ್ ಮಾಡಿಕೊಂಡು ಅವರು ತಮ್ಮ ಇದನ್ನು ಪರಿಶುದ್ಧ ಮಾಡ್ಕೊಳ್ಬೇಕು ಅನ್ನೋದನ್ನು ಕೂಡ ನಾವು ನಮ್ಮ ಅಧಿಕಾರಿಗಳ ಮುಖಾಂತರ ನಮ್ಮ ಸಾರ್ವಜನಿಕವಾಗಿಯೂ ಕೂಡ ನಾವು ಅವರಿಗೆ ಅವೇರ್ನೆಸ್ಸನ್ನು ಕೂಡ ಕೊಟ್ಟಿದ್ದೀವಿ. ಈಗ ಪ್ರೆಸೆಂಟ್ ಏನಿದೆಲ್ಲ ನಮ್ಮಲ್ಲಿ ಜನವರಿಯಿಂದ ಜೂನ್ವರೆಗೂ 17 ಕೇಸಸ್ಸು ಬಂದಿದ್ದು ರೀ. ಸೊ ಅದರಲ್ಲಿ ಯಾವುದಿದೆಲ್ಲ ಸಸ್ಪೆಕ್ಟೆಡ್ ಇತ್ತು, ಬಟ್ ಎಲ್ಲನೂ ಕ್ಯೂರ್ ಆಗಿದ್ದಾವೆ. ಬಟ್ ಒಂದು ಏನಿದೆಲ್ಲ ಒಂದು ಸಸ್ಪೆಕ್ಟೆಡ್ ಮೊನ್ನೆ ಇದು ಆಗಿದೆ, ಬಟ್ ಅದು ಇನ್ನೂ ಡೆಂಗ್ಯೂ ಅಂತ ನಮಗೆ ಇದು ಆಗಿ ಬಂದಿಲ್ಲ ಅದನ್ನು. ಸೊ ಅದ್ರ ಹೊರತುಪಡಿಸಿ ಏನೆಲ್ಲ ಪ್ರೆಸೆಂಟು 4 ಕೇಸಸ್ ಆ್ಯಕ್ಟಿವ್ ಇದಾವೆ ನಮ್ಮಲ್ಲಿ. ಬಟ್ ಅದರ ಮೇಲೆ ಎಂತೆಲ್ಲ ನಮ್ಮ ಒಂದು ತಾಲೂಕು ಆಡಳಿತದ ಒಂದು ಆರೋಗ್ಯ ಇಲಾಖೆ ಅದನ್ನು ಇದನ್ನು ಮಾಡ್ತಾಯಿದೆ, ನಿಗಾ ವಹಿಸಿದೆ. ಬಟ್ ಅದು ಇನ್ನೂ ಡೆಂಗ್ಯೂ ಅಂತ ಪ್ರೂವ್ ಆಗಿದ್ದು ಬಂದಿಲ್ಲ. ಸೊ ಅವರು ಕೂಡ ಏನೆಲ್ಲ ಈಗ ಪ್ರೆಸೆಂಟ್ ಅವರು ಇದು ಇದ್ದಾರೆ, ಅದಕ್ಕೆ ಚಿಕಿತ್ಸೆಗೂ ಸ್ಪಂದನೆ ಇದೆ ಮತ್ತು ಆರೋಗ್ಯವಾಗಿಯೂ ಕೂಡ ಇದ್ದಾರೆ. ಈಗ ಹಾಸ್ಪಿಟ್ಲಲ್ಲೇ ಅವರಿಗೆ ಇದನ್ನು ಮಾಡಿ ನೋಡ್ತಾ ಇದ್ದೀವಿ, ಪರ್ಸನಲಿ ಟೇಕ್ ಕೇರ್ ಮಾಡ್ತಾ ಇದ್ದೀವಿ ಅವರಿಗೆ. ಈ ಹುಕ್ಕೇರಿ ಪಟ್ಟಣದಲ್ಲಿ ಈ ಪುರಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕೆಲವೊಂದು ವಾರ್ಡ್ಗಳಲ್ಲಿ ಸಿಕ್ಕಾಪಟ್ಟೆ ಕೊಳಚೆ ಪ್ರದೇಶಗಳಾಗಿ ಕನ್ವರ್ಟ್ ಆಗಿದಾವೆ ಮೇಡಮ್. ಅಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಏನೋ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ, ಕೆಲವರು ಜನರು ಆರೋಪ ಮಾಡ್ತಾ ಇದ್ದಾರೆ. ಅದಕ್ಕೆ ತಾವು ಏನಾದರೂ ಒಂದು ಮುಂಜಾಗ್ರತಾ ಕ್ರಮವಾಗಿ ಏನಾದರೂ ಕ್ರಮ ಕೈಗೊಳ್ತಾರೆ? ಈಗಾಗಲೇ ನಾವು ಅಧಿಕಾರಿಗಳಿಗೆ ಅದನ್ನು ಒಂದು ಸರೌಂಡಿಂಗ್ ಸಿಟಿ ಲಿಮಿಟ್ ಇದನ್ನು ಆಯಿತು, ಮತ್ತು ನಮ್ಮದು ಗ್ರಾಮೀಣ ಮಟ್ಟದಲ್ಲಿ ಕೂಡ ಆಯಿತು, ಕ್ಲೀನ್ನೆಸ್ಸಿಗೆ ಅವರಿಗೆ ಒಂದು ಇದನ್ನು ಮಾಡ್ಕೊಳ್ಳಿಕ್ಕೆ ಹೇಳಿದ್ದೀವಿ. ಆದಾಗ್ಯೂ ಕೂಡ ಅದು ಎಲ್ಲಿ ಉಳ್ಕೊಂಡಿದ್ದು ಅವ್ರು ನಮ್ಮ ಅಧಿಕಾರಿಗಳಿಗೆ ನಾವು ಅದನ್ನು ಹೇಳಿ ಅದನ್ನು ಮಾಡಿಸ್ಲಿಕ್ಕೆ ಕ್ರಮ ವಹಿಸ್ತೀವಿ.